ನಮ್ಮ ವೇದಿಕೆ ವಿಶೇಷ ಕಾರ್ಯಕ್ರಮ, ತೆರೆಮನೆಯಲ್ಲಿರುವ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಕಾರ್ಯಕ್ರಮ. ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರತಿಭೆ ಕುಂಟಾರು ಮನೆತನದ ಹೆಮ್ಮೆಯ ಪುತ್ರ ಕುಂಟಾರು ರವಿಸ್ತಂತ್ರಿಗಳು. ತಂತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕ್ಷೇತ್ರದಲ್ಲಿ ಅಥವಾ ಧಾರ್ಮಿಕವಾಗಿ ತುಂಬ ರೀತಿಯಾದಂಥ ಒಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟಂಥವು. ಧಾರ್ಮಿಕವಾಗಿ ಕುಂಟಾರು ರವಿಸ್ತಂತ್ರಿಗಳು ಅಂತ ಹೇಳಿದರೆ, ಕುಂಟಾರು ಮನೆತನ ಅಂತ ಹೇಳಿದರೆ ಅದಕ್ಕೊಂದು ಹೆಗ್ಗಳಿಕೆ ಇದೆ, ಒಂದು ಗೌರವ ಇದೆ. ಅದರ ಗೌರವವನ್ನು ಇಷ್ಟರವರೆಗೆ ಉಳಿಸಿಕೊಂಡು ಬಂದಿದ್ದೀರಿ. ಇವತ್ತು ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಒಮ್ಮೆ ರಾಜಕೀಯ ಕ್ಷೇತ್ರಕ್ಕೆ ಬಂದು ನಿಂತು ಒಮ್ಮೆ ಹಿಂದೆ ನೋಡಿದಾಗ, ನಡೆದು ಬಂದ ಹಾದಿಯನ್ನೊಮ್ಮೆ ಗಮನಿಸಿದಾಗ ಏನನಿಸ್ತದೆ? ಧಾರ್ಮಿಕ ಕ್ಷೇತ್ರದಲ್ಲಿದ್ದುಕೊಂಡು ಅದೇ ಸಂದರ್ಭದಲ್ಲಿ ಸಾಮಾಜಿಕವಾಗಿರುವಂಥ ಕಾರ್ಯಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡ ವ್ಯಕ್ತಿ ನಾನು. ಆ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಾಗ ಪ್ರತ್ಯೇಕವಾಗಿ ಕಾಸರಗೋಡಿನ ಯಾವ ಜ್ವಲಂತ ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ನಮ್ಮಲ್ಲಿ ರಾಜಕೀಯ ಬಲ ಅನಿವಾರ್ಯ ಎಂಬ ಸ್ಥಿತಿಯಲ್ಲಿ ನಾನಿಲ್ಲಿಗೆ ಪಾದಾರ್ಪಣೆ ಮಾಡಿದ್ದೇನೆ. ಈ ಕ್ಷೇತ್ರದಲ್ಲಿ ಗಮನಿಸುವಾಗ ನಾನು ನಡೆದು ಬಂದಿರುವಂಥ ಎಲ್ಲ ದಾರಿಗಳಿಗೂ ಕೂಡ ಸಮರ್ಪಕ ನ್ಯಾಯವನ್ನು ಒದಗಿಸಿ ಅಲ್ಲಿ ಯಾವುದೇ ಕೊರತೆಗಳ ಆಗದ ರೀತಿಯಲ್ಲಿರುವಂಥ ವ್ಯವಸ್ಥೆ ಮಾಡಿರುವ ಕಾರಣ ಬಹಳ ತೃಪ್ತಿಯಿಂದ ಇದ್ದೇನೆ. ಈಗ ಧಾರ್ಮಿಕ ಕ್ಷೇತ್ರದಲ್ಲಿ ಅದೊಂದು ಅಪ್ಯಾಯಮಾನವಾದಂಥ ಬೆಳವಣಿಗೆಗಳು ಇದ್ದಂಥ ಸಂದರ್ಭ, ಅಥವಾ ಯಾವುದೋ ಒಂದು ಮೇಲು ವರ್ಗ ಕೀಳು ವರ್ಗ ಅಂತ ಹೇಳುವಂಥ ಒಂದು ಜಾತಿಯ ವ್ಯವಸ್ಥೆಯಿಂದ ಇದ್ದಂಥ ಒಂದು ಯಾವ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸುವಂಥ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ, ಆ ಮಟ್ಟಿಗೆ ಒಂದು ರೀತಿಯಾಗಿ ಎಲ್ಲರನ್ನೊಂದು ಸಮದೃಷ್ಟಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ಕೆ ಇಡೀ ಕಾಸರಗೋಡಲ್ಲಿರ್ಬೋದು ಅಥವಾ ಇಡೀ ಒಂದು ನಮ್ಮ 2 ಜಿಲ್ಲೆಗಳನ್ನು ಒಳಪಟ್ಟಂಥ ವ್ಯಾಪ್ತಿಯಲ್ಲಿ ರವಿಸ್ತಂತ್ರಿಗಳು ಅಂತ ಹೇಳಿದರೆ ಆ ಒಂದು ನಿಟ್ಟಿನಲ್ಲಿ ನಾವು ಗುರುತಿಸಿಕೊಂಡು ಬಂದವರು, ಅವರನ್ನೊಂದು ಸಮತಟ್ಟೆಯಲ್ಲಿ ಸಮಕಾಲೀನರಾಗಿ ಕಂಡವರು ಅಂತ. ಇವತ್ತು ಇಂಥ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಿಮಗೊಬ್ಬರು ಪ್ರೇರಣೆ ಬೇಕಲ್ಲ, ಆ ಪ್ರೇರಣೆ ಯಾರು? ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲರನ್ನೂ ಕೂಡ ಸಮಕಾಲೀನರಾಗಿ ಕಾಣಲಿಕ್ಕಿರುವಂಥ ಪ್ರೇರಣೆ ನನ್ನ ಪಿತೃಶ್ರೀಯರಾಗಿರುವಂಥ ಸುಬ್ರಾಯ ತಂತ್ರಿಗಳು. ಎಲ್ಲ ಧಾರ್ಮಿಕ ಮುಂದಾಳುಗಳು ಕೂಡ ಸಂಪ್ರದಾಯದ ಚೌಕಟ್ಟಿನಲ್ಲಿ ಸಮಾಜದಿಂದ ದೂರ ಆಗುತ್ತಾ ಇರುವಾಗ ಅವರು ಎಲ್ಲರನ್ನೂ ಕೂಡ ಸಮೀಪಿಸಿ ಒಂದು ರೀತಿಯಲ್ಲಿ ಆ ಕಾಲಘಟ್ಟದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂಥ ವ್ಯಕ್ತಿ. ಆದ್ದರಿಂದ ಅವರಲ್ಲಿದ್ದಂಥ ಧಾರ್ಮಿಕ ಚಿಂತನೆ, ಅವರಲ್ಲಿದ್ದಂಥ ಸಾಮಾಜಿಕ ಚಿಂತನೆ ಅಷ್ಟು ಮಾತ್ರದಲ್ಲಿ ಅವರು ನಿಂತವರಲ್ಲ. ರಾಜಕೀಯವಾಗಿರುವಂಥ ವಿಚಾರದಲ್ಲಿಯೂ ಕೂಡ ಯಾವ್ಯಾವ ಕಾಲಘಟ್ಟದಲ್ಲಿ ನಾವು ನಮ್ಮ ಧರ್ಮ ಸಮಾಜ ಇದರ ಉಳಿವಿಗೋಸ್ಕರವಾಗಿ ಯಾವ ಪಾತ್ರವನ್ನು ನಿರ್ವಹಿಸಬೇಕು ಅದನ್ನು ಅತ್ಯಂತ ದಿಟ್ಟತನದಿಂದ ನಿರ್ವಹಿಸಿದವರಾದ ಕಾರಣ ಅವರೇ ನನಗೆ ಪ್ರೇರಣೆ. ಈಗ ಚುನಾವಣೆ ಸಂದರ್ಭ, ಚುನಾವಣೆ ಇನ್ನೇನು ಕೆಲವೇ ದಿವಸದಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಚುನಾವಣೆ ಆದ ನಂತರ ಕುಂಟಾರು ರವಿಸ್ತಂತ್ರಿಗಳು ಚುನಾವಣೆಯಲ್ಲಿ ವಿಜಯಿ ಆದರು ಅಂತ ಕಾಸರಗೋಡಿನ ಜನರು, ಕುಂಟಾರು ರವಿಸ್ತಂತ್ರಿಗಳ ಫಾಲೋಯರ್ಸ್ ಏನು ಒಂದಷ್ಟು ಜನ ಕುಂಟಾರು ರವಿಸ್ತಂತ್ರಿಗಳನ್ನ ಫಾಲೋ ಮಾಡಿಕೊಂಡು ಇದುವರೆಗೆ ಬಂದವರು, ಕುಂಟಾರು ರವಿಸ್ತಂತ್ರಿಗಳಿಂದ ಏನನ್ನ ನಿರೀಕ್ಷೆ ಮಾಡಬಹುದು ಅಥವಾ ಕಾಸರಗೋಡಿನ ಜನತೆ ಏನನ್ನ ನಿರೀಕ್ಷೆ ಮಾಡಬಹುದು? 2 ವಿಚಾರ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ನಾನು ಬಂದು ಪದಾರ್ಪಣೆ ಮಾಡುವ ಸಂದರ್ಭದಲ್ಲೇ ಇರುವಂಥ ಗುರಿ, ಇದುವರೆಗೆ ಈ ಕಾಸರಗೋಡು ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದವರು ಮುಸ್ಲಿಂ ಲೀಗಿನ ಅಭ್ಯರ್ಥಿಗಳು. ಅವರಿಂದಲಾಗಿ ಈ ಪ್ರದೇಶದಲ್ಲಿ ಬೇಕಾಗಿರುವಂಥ ಯಾವುದೇ ಅಭಿವೃದ್ಧಿಗಳಾಗಲ್ಲ. ಅದು ಒಂದು ಜಾತಿ, ಒಂದು ಸಮುದಾಯ, ಒಂದು ಮತ, ಒಂದು ರಾಜಕೀಯ ಪಕ್ಷಕ್ಕೆ ಮೀಸಲಾಗಿರುವಂಥ ವಿಷಯ ಅಲ್ಲ. ಒಬ್ಬ ಮುಸಲ್ಮಾನಾಗಿ ತನ್ನ ಮತಕ್ಕೂ ಕೂಡ ಬೇಕಾಗಿರುವಂಥ ನ್ಯಾಯವನ್ನು ಒದಗಿಸಿದಂಥ ವ್ಯಕ್ತಿ ಅಲ್ಲ. ಕೇವಲ ಒಂದು ವರ್ಗದ ಜನಗಳು, ಅತ್ಯಂತ ಶ್ರೀಮಂತರಾಗಿರುವಂಥ ವಿಭಾಗವನ್ನು ಬಿಟ್ಟರೆ ಮಧ್ಯಮ ವರ್ಗದವರಿಗೂ ಅತ್ಯಂತ ಕೆಳಮಟ್ಟದಲ್ಲಿರುವವರಿಗೂ ಯಾವುದೇ ರೀತಿಯ ಸಹಾಯಗಳು ಸಿಗಲಿಲ್ಲ. ಕಾಸರಗೋಡು ಎಂದರೆ ಒಂದು ಮತೀಯ ಸಂಘರ್ಷದ ಕೇಂದ್ರ ಬಿಂದು ಆಗಿದೆ. ಈ ಮತೀಯ ಸಂಘರ್ಷ ಸೃಷ್ಟಿಯಾಗಲಿಕ್ಕೆ ಕಾರಣ ಏನೆಂದರೆ, ಯಾರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ತಾರೋ ಅಂಥವರನ್ನು
ರಕ್ಷಣೆ ಮಾಡಲಿಕ್ಕೆ ಇರುವಂಥ ಪ್ರಯತ್ನದಲ್ಲಿ ಯಾವತ್ತೂ ಕೂಡ ಸಮಾಜದ ಪ್ರತಿನಿಧಿಗಳು ಮುಂದುವರಿಬಾರದು, ಅಂಥವರನ್ನು ಮಟ್ಟ ಹಾಕಲಿಕ್ಕೆ ಇರುವಂಥ ವ್ಯವಸ್ಥೆಯಲ್ಲಿ ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಕೂಡ ಇವರು ಪ್ರಯತ್ನಿಸದೇ ಇರುವ ಕಾರಣ ಕಾಸರಗೋಡಿನ ಮಹಾಜನತೆ ಬದಲಾವಣೆಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾಸರಗೋಡಿನ ಜನತೆ ನಿರೀಕ್ಷಿಸುವುದು ಒಂದು ಸರ್ವಾಂಗೀಣವಾಗಿರುವಂಥ ಅಭಿವೃದ್ಧಿ, ಮೇಲು ಕೀಳು ಎಂಬ ಭೇದವಿಲ್ಲದೆ ಇರುವಂಥ ಅಭಿವೃದ್ಧಿ. ಮತ್ತೊಂದು, ಪೂರ್ವಿಕವಾಗಿ ಒಂದು ಮತ ಸೌಹಾರ್ದತೆಯ ಕೇಂದ್ರ ಬಿಂದು ಆಗಿದ್ದಂಥ ಕಾಸರಗೋಡು ಇನ್ನೊಮ್ಮೆ ಅದೇ ಸ್ಥಿತಿಗೆ ತರಲಿಕ್ಕೆ ಶಕ್ತರಾಗಿರುವವರು ರವಿಶತಂತ್ರಿಗಳೆಂಬ ಭಾವನೆಯಲ್ಲಿ ಆ ಕಾರ್ಯಗಳನ್ನು ಇಡೀ ಸಮಾಜ ನಿರೀಕ್ಷಿಸ್ತಾ ಇದೆ. ಅಲ್ಲ, ಈಗ ನಾವು ಕೇಳುವಂತಹದ್ದು, ಇವತ್ತು ಮತ ರಾಜಕೀಯವನ್ನು ನೋಡಿದಾಗ ಕುಂಟಾ ರವಿಸ್ತಂತ್ರಿಗಳು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಗಮನಿಸಿದಾಗ ವೇದಿಕೆಯಲ್ಲಿ ನಿಂತುಕೊಂಡು ಘಂಟಾಘೋಷವಾಗಿ ಈಗ ಮುಸ್ಲಿಂ ಸಮಾಜವನ್ನ ಒಂದಷ್ಟು ವ್ಯಕ್ತಿಗಳನ್ನ ಖಂಡನೆ ಮಾಡ್ತಾ ಇದ್ರು. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಂದ ನಂತರ ಅವರನ್ನ ಒಂದೇ ತಟ್ಟೆಯಲ್ಲಿ ಪ್ರತಿಯೊಂದು ಸಮಾಜವನ್ನು ಒಂದೇ ತಟ್ಟೆಯಲ್ಲಿ ತೆಗೆದುಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಸಹಜವಾಗಿರುತ್ತೆ. ಇವತ್ತು ಜನಸಾಮಾನ್ಯರಲ್ಲಿ ಕಾಡುವಂತಹ ಪ್ರಶ್ನೆ, ಇವತ್ತು ಕುಂಟಾ ರವಿಸ್ತಂತ್ರಿಗಳು ವೇದಿಕೆ ಹಿಂದೂ ಸಮಾಜೋತ್ಸವ ಇರ್ಬೋದು, ಅನೇಕ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಮಾತನಾಡ್ತಾ ಇದ್ದವರು ಇವತ್ತು ಯಾವ ರೀತಿಯಾಗಿ ಇನ್ನು ಮುಂದಕ್ಕೆ ಜನರನ್ನ ತೆಗೆದುಕೊಂಡು ಹೋಗ್ಬೋದು? ನಾನು ಕಟ್ಟರ್ ಹಿಂದುತ್ವವಾದಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಇದುವರೆಗೆ ಎಲ್ಲ ವಿಚಾರದಲ್ಲಿ ಏನಿದ್ದು ಕೇವಲ ಹಿಂದುತ್ವ ಎಂದರೆ ನಮ್ಮ ಸಮಾಜಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ಪ್ರತಿಭಟಿಸುವಂಥ ವ್ಯವಸ್ಥೆ. ಮೊದಲಿನಿಂದ ಇನ್ನೊಂದು ಸಮಾಜಕ್ಕೆ ಸಿಗುವಂಥ ಯಾವುದೇ ಸವಲತ್ತುಗಳು ಅಥವಾ ಅವರಿಗೆ ಸಿಗುವಂಥ ನ್ಯಾಯವನ್ನು ನಾವು ಖಂಡಿಸಿದವರನ್ನು ವಿರೋಧಿಸಿದವರಲ್ಲ. ಮತ್ತು ಕಟ್ಟರ್ ಹಿಂದುತ್ವವಾದಿ ಅಂತ ಹೇಳುವ ಸಂದರ್ಭದಲ್ಲಿ ನಾನು ಮುಸಲ್ಮಾನ ಸಮಾಜವನ್ನು ಸಂಪೂರ್ಣವಾಗಿ ವಿರೋಧಿಸುವುದಿಲ್ಲ. ಹಾಗಿದ್ದಲ್ಲಿ ಇದುವರೆಗೆ ನನ್ನ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಮುಸಲ್ಮಾನರಲ್ಲೂ ಕೂಡ ನನ್ನ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಆದರೆ ಯಾರು ಮುಸಲ್ಮಾನರಲ್ಲಿ ಈ ಮತಾಂಧವಾಗಿರುವಂಥ ಚಿಂತನೆಯಲ್ಲಿ ಮತೀಯ ಸಂಘರ್ಷವನ್ನು ಹುಟ್ಟುಹಾಕಲಿಕ್ಕೆ ಪ್ರಯತ್ನಿಸ್ತಾರೋ ಅಂಥವರನ್ನು ಆವತ್ತು ವಿರೋಧಿಸಿದ್ದೇನೆ. ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬರುವಾಗಲೂ ಕೂಡ ಅವರಲ್ಲಿ ರಾಜಿ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ. ಇವತ್ತು ಇನ್ನೊಂದು ಮಾತಿದೆ, ಇವತ್ತು ರಾಜ್ಯದ ಅಥವಾ ರಾಷ್ಟ್ರದ ರಾಜಕಾರಣವನ್ನು ನೋಡುವಾಗ ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ ಬರುವಂತ ಯಾವುದೇ ರಾಜಕಾರಣಿಯನ್ನು ಭ್ರಷ್ಟಾಚಾರ ಇವತ್ತು ಆ ಮಟ್ಟಿಗೆ ತುಂಬಿಕೊಂಡಿದೆ. ರಾಜಕೀಯ ಅಂತ ಹೇಳಿದ ತಕ್ಷಣ ಅದು ಭ್ರಷ್ಟ ವ್ಯವಸ್ಥೆ ಅಂತ ಹೇಳುವ ಮಟ್ಟಿಗೆ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇರುವಂತಹ ಕಾಲಘಟ್ಟ ಇದೆ. ಈ ಕಾಲಘಟ್ಟದಲ್ಲಿ ಒಬ್ಬ ರಾಜಕಾರಣಿ ಅಥವಾ ಭ್ರಷ್ಟ ಆಗದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ರವಿಸ್ತಂತ್ರಿಗಳು ಭ್ರಷ್ಟಾಚಾರದ ವಿಚಾರದಲ್ಲಿ ಅಥವಾ ರವಿಸ್ತಂತ್ರಿಗಳ ನಿಲುವೇನು? ಯಾವುದೇ ಒಂದು ವ್ಯವಸ್ಥೆ ಅದು ತನ್ನದಾಗಿರುವಂಥ ಸಂಸ್ಕಾರವನ್ನು ಕಳಕೊಂಡ ಸಂದರ್ಭದಲ್ಲಿ ಅದನ್ನು ಪುನಃ ಸರಿಯಾಗಿರೋ ದಾರಿಗೆ ತರಬೇಕು ಅಂತಾದರೆ ಅದಕ್ಕೆ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಪಡುವವರು ಆ ಕ್ಷೇತ್ರಕ್ಕೆ ಇಳಿಲೇಬೇಕು. ಇವತ್ತು ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಲ್ಲಿ ಅತ್ಯಂತ ಯಶಸ್ವಿಯಾದ ವ್ಯಕ್ತಿ ಯಾರು ಅಂತ ಹೇಳಿದರೆ ಒಬ್ಬ ಶ್ರೀಸಾಮಾನ್ಯನಾಗಿ ಜೀವನವನ್ನು ಪ್ರಾರಂಭಿಸಿದಂಥ ನರೇಂದ್ರ ಮೋದಿಜಿಯವರು. ಅವರು ಸರಿಯಾಗಿರುವ ದಾರಿಯಲ್ಲಿ ನಡೆದುಕೊಂಡು ಬಂದು ಇವತ್ತು ಜೀವನದಲ್ಲಿ ಎತ್ತರಕ್ಕೆ ಹೋಗಿ ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂಥವರಿಂದ ರಾಜಕೀಯವೂ ಕೂಡ ಶುದ್ಧೀಕರಣ ಆಗ್ತದೆ ಖಂಡಿತ. ಇನ್ನು ನಮ್ಮ ಕೇರಳ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು, ನಾನು ದುಡಿತಾ ಇದ್ದಂಥ ಸಂಘಟನೆ ಹಿಂದೂ ಐಕ್ಯ ವೇದಿಯ ರಾಜ್ಯ ಕಾರ್ಯದರ್ಶಿಯಾಗಿದ್ದಂಥ ವ್ಯಕ್ತಿ. ಅವರಿಗೆ ಸಮಾಜದಲ್ಲಿ ಇವತ್ತಿಗೂ ಕೂಡ ಹೆಸರೇನೆಂದರೆ ಅವರು ಸಾಮಾಜಿಕವಾಗಿ ಒಬ್ಬ ಸನ್ಯಾಸಿಯ ಪದವನ್ನು ಪಡ್ಕೊಂಡಂಥ ವ್ಯಕ್ತಿ, ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವ ಚಿಂತನೆಯನ್ನು ಮಾಡದೇ ಇರುವುದು. ಅವರಿಂದ ಕೇರಳದ ರಾಜಕೀಯ ಖಂಡಿತ ಶುದ್ಧೀಕರಣ ಆಗ್ತದೆ. ಅದೇ ನಿಟ್ಟಿನಲ್ಲಿ ಕಾಸರಗೋಡಿನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅಂಥ ಭ್ರಷ್ಟಾಚಾರಗಳೇನಿಲ್ಲ. ಮತ್ತು ಅಷ್ಟಿದ್ದರೂ ಕೂಡ ಅದನ್ನು ಕೂಡ ಶುದ್ಧೀಕರಣಗೊಳಿಸಿ ಭವಿಷ್ಯತ್ತಿನಲ್ಲಿ ಯಾವ ರಾಜಕೀಯ ಭ್ರಷ್ಟಾಚಾರದಿಂದ ತುಂಬಿದೆ ಎಂಬ ಭಾವನೆ ಸಮಾಜದಲ್ಲಿ ಇದೆಯೋ ಅದನ್ನು ತೊಡೆದು ಹಾಕಲೇಬೇಕೆಂಬ ಒಂದು ಸಂಕಲ್ಪದಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈಗ ಇನ್ನೊಂದು ವರ್ಗವನ್ನು ಇವತ್ತು ಗಮನಿಸುವುದಾದ್ರೆ, ಇವತ್ತು ಧಾರ್ಮಿಕವಾಗಿ ಕುಂಟಾ ರವಿಸ್ತಂತ್ರಿಗಳನ್ನೇ ಒಂದು ಹೊಂದಿಕೊಂಡಿರುವಂಥ ಕುಂಟಾ ರವಿಸ್ತಂತ್ರಿಗಳನ್ನೇ ಅವಲಂಬಿತವಾಗಿರುವಂಥ ಒಂದಷ್ಟು ವರ್ಗ ಇದೆ. ಇವತ್ತು ಆ ವರ್ಗವನ್ನು ಗಮನಿಸಿದರೆ ರಾಜಕೀಯ ಕ್ಷೇತ್ರಕ್ಕೆ ಕುಂಟಾ ತಂತ್ರಿಗಳು ಪ್ರವೇಶ ಮಾಡಿದ ನಂತರ ಆ ವರ್ಗದ ಗತಿ ಇನ್ನೇನು?
ಅಂದ್ರೆ ಆ ವರ್ಗ ಧಾರ್ಮಿಕ ಕ್ಷೇತ್ರಕ್ಕೆ, ಅಥವಾ ಈಗ ನೀವು ರಾಜಕೀಯದ ಜೊತೆಗೆ ಅದನ್ನು ತಗೊಂಡು ಹೋಗ್ತಿರೋ ಅಥವಾ ಅದನ್ನು ಬಿಟ್ಟು ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಿರೋ, ಹೇಗೆ? ಒಬ್ಬ ವ್ಯಕ್ತಿ ಅವನ ಆದರ್ಶಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಕ್ಷೇತ್ರವನ್ನು ಆರಿಸಿದ ನಂತರ ಮತ್ತೊಂದು ಕ್ಷೇತ್ರಕ್ಕೆ ಕಾಲಿಟ್ಟರೆ ಅವನಿಂದ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಸುಮಾರು 25 ವರ್ಷದಿಂದ ಸಮಾಜಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಇರುವಂಥ ಹಲವು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವ. ಇವತ್ತು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ಜವಾಬ್ದಾರಿಗಳು ಹೆಚ್ಚಾಗುವಾಗ ಪುನಃ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅಂತೇಳಿ ರವೀಶ ತಂತ್ರಗಳನ್ನು ಹಿಂಬಾಲಿಸಿಕೊಂಡು ಬಂದವರು ನಮ್ಮ ಪಾರಂಪರಿಕವಾಗಿರುವಂಥ ಕುಂಟಾರನ ಹಿನ್ನೆಲೆಯನ್ನು ಗಮನಿಸಿ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದವರು. ಇವತ್ತು ನಾನು ರಾಜಕೀಯ ಕ್ಷೇತ್ರಕ್ಕೆ ಬರುವಾಗ ಆ ಪಾರಂಪರಿಕವಾಗಿರುವಂಥ ಹಿನ್ನೆಲೆಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಆದ ಕಾರಣ ಕುಂಟಾರನ್ನು ಅವಲಂಬಿಸಿಕೊಂಡವರು ಕುಂಟಾರನ್ನು ಅವಲಂಬಿಸಿಕೊಂಡೇ ಮುಂದುವರಿಯುತ್ತಾರೆ. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿದ್ದವರು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗುವಾಗ ಮತ್ತಷ್ಟು ರವೀಶ ತಂತ್ರಿಗಳ ಅಭಿಮಾನಿಗಳ ಮನಸ್ಸಿನಲ್ಲಿ ಗೊಂದಲ ಮೂಡಿದೆ. ಆ ಗೊಂದಲಕ್ಕೆ ನಾನು ನೀಡುವಂಥ ಉತ್ತರ ಏನೆಂದರೆ, ಒಬ್ಬ ವ್ಯಕ್ತಿ ಕೇವಲ ಅವನ ವರ್ಚಸ್ಸು, ಅವನ ಕೀರ್ತಿಯನ್ನು ಮಾತ್ರ ಗಮನಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದಲ್ಲ ಸಂಸ್ಕಾರ. ಅದಕ್ಕೆ ಬದಲಾಗಿ ತನ್ನ ಮುಂದೆ ಕಾಣ್ತಾ ಇರುವಂಥ ಒಂದು ಜ್ವಲಂತ ಸಮಸ್ಯೆ ಯಾವುದಿದೆಯೋ ಆ ಸಮಸ್ಯೆಯ ಪರಿಹಾರದಲ್ಲಿ ತನ್ನ ಪಾತ್ರ ಏನು ಎಂಬ ಚಿಂತನೆಯಲ್ಲಿದ್ದರೆ ಅವನನ್ನು ಹೋರಾಟ ಜೀವಿ ಅಂತ ಯಾವತ್ತೂ ಕೂಡ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಮುಂದೊಂದು ಸ್ವಲ್ಪ ಸಮಯ ಕಳೆದ ನಂತರ ಪುನರಪಿ ಧಾರ್ಮಿಕ ಕ್ಷೇತ್ರಕ್ಕೆ ಕುಂಟಾರ ತಂತ್ರಿಗಳನ್ನ ನಿರೀಕ್ಷೆ ಮಾಡಬಹುದು, ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಕುಂಟಾರ ತಂತ್ರಿಗಳು ಇನ್ನು ಮುಂದಕ್ಕೆ ಮುಂದುವರಿಯುವುದಾದ್ರೆ ಯಾವ ರೀತಿಯಲ್ಲಿ? ಸಮಾಜದ ಚಿಂತನೆ ಬೇರೆ ಇರ್ತದೆ. ಇವತ್ತು ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಾಗ ನನ್ನ ಕಟ್ಟ ಅಭಿಮಾನಿಗಳಾಗಿದ್ದವರೆಲ್ಲರೂ ಕೂಡ ನೀವು ರಾಜಕೀಯ ಕ್ಷೇತ್ರಕ್ಕೆ ಇಳಿಬಾರ್ದಿತ್ತು, ಆದರೂ ಕೂಡ ನಿಮ್ಮಲ್ಲಿ ನಮಗೆ ಅಭಿಮಾನ ಇರುವ ಕಾರಣ ನಿಮ್ಮ ಗೆಲುವಿಗೋಸ್ಕರವಾಗಿ ನಾವು ಪ್ರಯತ್ನಿಸ್ತೇವೆ ಅಂತ ಈಗಾಗಲೇ ನನ್ನ ಹತ್ರ ಹೇಳಿದ್ದಾರೆ. ಆದರೆ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ನಾನಿರುವಾಗ, ರಾಜಕೀಯ ಚಿಂತನೆ ಬರುವಾಗ ಇನ್ನಿತರ ಪಕ್ಷಗಳಲ್ಲಿ ಇರುವವರು ಇವತ್ತು ತುಂಬ ನನ್ನನ್ನು ವಿರೋಧಿಸುವಂಥ ಪರಿಸ್ಥಿತಿ ಇರುವ ಕಾರಣ ನಾಳೆ ಸಮಾಜ ಒಂದೇ ಚಿಂತನೆಯಲ್ಲಿ ರವೀಶ ತಂತ್ರಿಗಳು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಅನಿವಾರ್ಯ ಎಂಬ ಭಾವನೆಯೊಂದಿಗೆ ನನ್ನನ್ನು ಸ್ವಾಗತಿಸುವುದಾಗಿದ್ದರೆ, ನನ್ನಲ್ಲಿ ಎಲ್ಲ ವಿದ್ಯೆಯು ಇದುವರೆಗೆ ನಾನು ಅನುಸರಿಸಿಕೊಂಡು ಬಂದಿರುವಂಥ ಕ್ರಿಯಾತ್ಮಕವಾಗಿರುವಂಥ ಎಲ್ಲ ವಿಚಾರಗಳು ಕೂಡ ನನ್ನಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದ್ದೆ. ಹಾಗಿದ್ದ ಕಾರಣ ಆ ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ನಾನು ನ್ಯಾಯವನ್ನು ಒದಗಿಸಲಿಕ್ಕೆ ತಯಾರಿದ್ದೇನೆ. ಕಾಸರಗೋಡು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಪ್ರದೇಶದಲ್ಲಿ ರಾಜಕೀಯವನ್ನು ಧಾರ್ಮಿಕವನ್ನು ಜೊತೆಯಾಗಿ ಕೊಂಡೊಯ್ಯಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ಸಾಧಾರಣ ನಮ್ಮ ಉಡುಪಿ ಮತ್ತು ಉತ್ತರ ಭಾರತಕ್ಕೆ ಹೋಗುವಾಗ ಧಾರ್ಮಿಕ ಮತ್ತು ರಾಜಕೀಯವಾಗಿರುವಂಥ ಕಾರ್ಯವನ್ನು ಜೊತೆಯಲ್ಲಿ ಕೊಂಡೊಯ್ಯುವಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಅದನ್ನು ಇಲ್ಲಿಯ ಸಮಾಜವು ಕೂಡ ಸ್ವೀಕರಿಸಿದೆ ಅಂತಾದರೆ ನಾನು ಧಾರ್ಮಿಕ ಕ್ಷೇತ್ರಕ್ಕೂ ಕೂಡ ನನ್ನದ್ದಾಗಿರುವಂಥ ಕರ್ತವ್ಯವನ್ನು ಒದಗಿಸಲಿಕ್ಕೆ ಸದಾ ಸನ್ನದ್ಧನಾಗಿದ್ದೇನೆ. ಖಂಡಿತ. ಈಗ ಕೊನೆಯದಾಗಿ ಕೇಳುವಂಥದ್ದು, ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ರವೀಶ್ ತಂತ್ರಿಗಳು ಮಾಡಿದಂಥ ಕ್ರಾಂತಿ ಇರ್ಬೋದು ಅಥವಾ ಸಾಧನೆಗಳಿರ್ಬೋದು, ಇದನ್ನೆಲ್ಲ ಅನುಸರಿಸಿಕೊಂಡು ಬಂದಂಥ ನಿಮ್ಮ ಫಾಲೋಯರ್ಸಿಗೆ ನೀವು ಕೊಡುವಂಥ ಈ ಸಂದರ್ಭದಲ್ಲಿ ನೀವು ಹೇಳುವಂಥ ಕಿವಿ ಮಾತು, ಮತ್ತು ಅವರು ಇನ್ನು ಮುಂದಕ್ಕೆ ಕುಂಟಾರ ರವೀಶ್ ತಂತ್ರಿಗಳನ್ನು ನಾವು ಫಾಲೋ ಮಾಡುತ್ತಾ ನಾವು ಕುಂಟಾರ ರವೀಶ್ ತಂತ್ರಿಗಳಾಗಿ ಆಗಬೇಕು ಅಂತ ಹೇಳುವವರಿಗೆ ನೀವು ಹೇಳುವಂಥದ್ದೇನು? ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಜೀವನದಲ್ಲಿ ತನ್ನದ್ದಾಗಿರುವಂಥ ಯಾವುದೋ ಒಂದು ವೃತ್ತಿಯಲ್ಲಿ ಮುಂದುವರಿಬೇಕಾದ್ದು ಅದು ಅನಿವಾರ್ಯ. ಆ ವೃತ್ತಿಯಲ್ಲಿ ಮುಂದುವರಿತಾ ಇರುವಾಗ ಸಾಧಾರಣ ಸಾಮಾಜಿಕವಾಗಿರುವಂಥ ಕಾಳಜಿ ಇರುವವರಿಗೆ ತನ್ನ ಪರಿಸರದಲ್ಲಿ ನಡೀತಾ ಇರುವಂಥ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿಕೊಂಡು ಅದಕ್ಕೆ ಸರಿಯಾಗಿರುವಂಥ ಒಂದು ಪ್ರತ್ಯುತ್ತರ ಅಥವಾ ಆ ಒಂದು ವಿಚಾರದಲ್ಲಿ ತನ್ನ ಆಂತರಿಕವಾಗಿರುವಂಥ ಒಂದು ಪ್ರತಿಭೆ ಚೈತನ್ಯ ಏನಿದೆಯೋ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥ ಭಾವನೆ ಬರುವ ಕಾರಣ ನನ್ನ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಒಂದು ಸಂಘಟನೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡು ಖಡಾಖಂಡಿತವಾಗಿ ಹೋರಾಟ ಮಾಡಿಕೊಂಡು ಬಂದೆ. ನಾನು ಸಾಮಾಜಿಕವಾಗಿರುವಂಥ ಕ್ಷೇತ್ರದಲ್ಲಿ ಇಳಿಯುವಂಥ ಸಂದರ್ಭದಲ್ಲಿ ಕೂಡ ಅನೇಕರು ನನ್ನನ್ನು ವಿರೋಧಿಸಿದ್ದಾರೆ. ಹಾಗಿದ್ದ ಕಾರಣ ನನ್ನ ಆ ಒಂದು ಸಂಸ್ಕಾರವನ್ನು ಅನುಸರಿಸುವವರಿಗೆ ನಾನು ಹೇಳುವಂಥ ಕಿವಿ ಮಾತು, ನೀವು ಯಾವುದೇ ಕಟುವಾಗಿರುವಂಥ ತೀರ್ಮಾನವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಸಮಾಜದಲ್ಲಿಯೋ ಅಥವಾ ಎಲ್ಲ ಭಾಗದಲ್ಲಿ, ಒಂದು ಉದಾಹರಣೆಗೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ
ನನ್ನ ಕುಟುಂಬ ಸದಸ್ಯರು, ನನ್ನ ಸಹೋದ್ಯೋಗಿಗಳು ಕೂಡ ನನ್ನನ್ನು ವಿರೋಧಿಸಿದ್ದಾರೆ. ಆದರೆ ಇವತ್ತು ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡು ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಚುನಾವಣಾ ಪ್ರಚಾರಕ್ಕೂ ಕೂಡ ಬರುವಲ್ಲಿವರೆಗೆ ಮುಂದುವರಿದಿದೆ ಅಂತಾದರೆ, ಒಬ್ಬ ಒಳ್ಳೆ ಚಿಂತನೆ ಇರುವಂಥ ವ್ಯಕ್ತಿ ತಾನು ತೆಗೆಯುವಂಥ ತೀರ್ಮಾನಗಳಲ್ಲಿ ಯಾರು ಬಹುಮತದಲ್ಲಿ ತನ್ನನ್ನು ಸೂಚಿಸ್ತಾರೆ ಎಂಬ ಒಂದು ಚಿಂತನೆಯನ್ನು ಮಾಡಬಾರ್ದು. ಅದಕ್ಕೆ ಬದಲಾಗಿ ತಾನು ತೆಗೆದಿರುವಂಥ ತೀರ್ಮಾನ ನೈತಿಕವಾಗಿ ಸರಿಯಾಗಿದೆ ಎಂಬುದನ್ನು ಚಿಂತನೆ ಮಾಡಿ ಬಹಳ ಕಠೋರವಾಗಿರುವಂಥ ನಿರ್ಧಾರದೊಂದಿಗೆ ನಾವು ಇಳಿದು ಬರಬೇಕು. ನಾವು ನಡೆದು ಬರುವಂಥ ದಾರಿ ಸರಿಯಾಗಿರುವಾಗ ಯಾರೆಲ್ಲ ನಮ್ಮನ್ನು ವಿರೋಧಿಸಿದಾರೋ ಅವರೆಲ್ಲರೂ ನಾಳೆ ಸತ್ಯವನ್ನು ಅರಿತುಕೊಂಡು ನಮ್ಮ ಹಿಂಬಾಲಕರಾಗುತ್ತಾರೆ ಎಂಬ ಪೂರ್ಣವಾಗಿರುವಂಥ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಇವತ್ತು ನನ್ನನ್ನು ನೀವು ಧಾರ್ಮಿಕೆಯಿಂದ ರಾಜಕೀಯಕ್ಕೆ ಬಂದದ್ದು ತಪ್ಪು ಅಂತ ಹೇಳುವವರು ಕೂಡ ನಾಳೆ ಕಾಸರಗೋಡಿನ ಒಂದು ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡವರು ರವೀಶ ತಂತ್ರಿಗಳು ಯಾತಕ್ಕೋಸ್ಕರ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಅವನ ವೈಯಕ್ತಿಕವಾಗಿರುವಂಥ ಒಂದು ಅಧಿಕಾರ ದಾಹದಲ್ಲಿಯೋ ಅಥವಾ ಬೇರೆ ಇನ್ಯಾವುದೋ ಒಂದು ವಿಚಾರಕ್ಕೋಸ್ಕರವಾಗಿ ಒಂದು ತೀರ್ಮಾನವನ್ನು ಕೈಗೊಂಡರೆ ಅದು ತಪ್ಪು. ಆದರೆ ಆ ಸಮಾಜದ ಒಳಿತಿಗೋಸ್ಕರವಾಗಿ ಆ ಸಮಾಜದಲ್ಲಿ ಆಗ್ತಾ ಇರುವಂಥ ಘಟನೆಗಳನ್ನು ಗಮನಿಸಿಕೊಂಡು ಅವನು ತೆಗೆದಿರುವಂಥ ತೀರ್ಮಾನ ಅಂತ ಹೇಳುವಾಗ ನಿಶ್ಚಯವಾಗಿ ಪ್ರಜ್ಞಾವಂತ ಸಮಾಜ ನಮ್ಮ ಜೊತೆಯಲ್ಲಿ ಇರುತ್ತದೆ. ಅದಕ್ಕೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಇಳಿದ ಕೂಡಲೇ ನಾನು ಇಡೀ ಸಮಾಜಕ್ಕೆ ಕೊಟ್ಟಿರುವಂಥ ಒಂದು ಸಂದೇಶ ಇದೆ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೊಟ್ಟ ಸಂದೇಶ, ಪೊಲಿಟಿಕ್ಸ್ ಈಸ್ ನಾಟ್ ಮೈ ಆಂಬಿಷನ್ ಬಟ್ ಎ ಮಿಷನ್. ನನ್ನ ಎಲ್ಲ ಸಮಾಜ ಬಂಧುಗಳಿಗೆ ನನ್ನ ಕಿವಿ ಮಾತಿಷ್ಟೇ, ನಮ್ಮನ್ನು ಯಾರು ಗೌರವಿಸ್ತಾರೆ, ನಮ್ಮನ್ನು ಯಾರು ಪುರಸ್ಕರಿಸ್ತಾರೆ ಅಂಥ ಒಂದು ಸಮೂಹವನ್ನೇ ಗಮನಿಸಿಕೊಂಡು ಹೋಗುವುದಲ್ಲ. ನಮ್ಮನ್ನು ತಿರಸ್ಕರಿಸುವವರಿದ್ದರೂ ಕೂಡ ಆ ತಿರಸ್ಕರಿಸುವವರ ಮಧ್ಯೆ ನಾವು ನೈತಿಕವಾಗಿ ತೆಗೆದುಕೊಳ್ಳಬೇಕಾದ ತೀರ್ಮಾನ ಎಂಬುದನ್ನು ಯಾವತ್ತೂ ಕೂಡ ನಾವು ಚಿಂತನೆ ಮಾಡಿಕೊಳ್ಳಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಇರಿಸಿರುವಂಥ ಗುರಿಯನ್ನು ಸೇರಲಿಕ್ಕೆ ಸಾಧ್ಯ ಆಗುತ್ತದೆ ಎಂಬ ಒಂದು ಚಿಂತನೆ ಇರಬೇಕು. ಅದಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ರವೀಶ ತಂತ್ರಿಗಳು ಅಂತ ನೀವು ಗಮನಿಸಬಹುದು. ಯಾಕೆಂದರೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ಕಾಸರಗೋಡಿನ ಸಮಾಜ ಎಷ್ಟು ಮಾತ್ರ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದೆಯೋ ಅಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ನನ್ನ ಅಭಿಮಾನಿಗಳು ಅತ್ಯಂತ ಕಠೋರವಾಗಿ ವಿರೋಧಿಸಿದ್ದಾರೆ. ಇವತ್ತು ಕೂಡ ನನ್ನನ್ನು ವಿರೋಧಿಸುವವರಿದ್ದಾರೆ. ಅವರು ವಿರೋಧಿಸಲಿಕ್ಕಿರುವಂಥ ಕಾರಣ ಏನು ಅಂದರೆ ರವೀಶ ತಂತ್ರಿಗಳ ಮೇಲೆ ಇರುವ ಅಭಿಮಾನ. ಇಲ್ಲಿ ಇಷ್ಟೆಲ್ಲ ಒಂದು ಕೀರ್ತಿಯು, ಇಷ್ಟೆಲ್ಲ ಮತ್ತು ಸಮಾಜದ ಬಂಧುಗಳವರನ್ನು ಪ್ರೀತಿಸ್ತಾ ಇರುವಾಗ ರವೀಶ ತಂತ್ರಿಗಳು ರಾಜಕೀಯ ಕ್ಷೇತ್ರಕ್ಕೆ ಇಳಿಬಾರದಿತ್ತು ಅಂತ ಹೇಳೋ ಭಾವನೆ ಅವರಲ್ಲಿ ಇರುವುದು. ಅಂದರೆ ಎಲ್ಲಿಯೋ ಚುನಾವಣೆಯಲ್ಲಿ ರವೀಶ ತಂತ್ರಿಗಳು ಸೋತರೆ ಅದು ಇಡೀ ಸಮಾಜಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ವ್ಯವಸ್ಥೆ ಎಂಬ ಭಾವನೆ ಅವರಲ್ಲಿದೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಜೀವನದಲ್ಲಿ ಸೋಲು ಗೆಲುವು ಸಹಜವಾಗಿರುವಂಥದ್ದು. ನಾವು ಸೋಲುವಂಥ ಕ್ಷೇತ್ರದಲ್ಲಿ ನಾವು ಕಾಲಿಡುವುದಿಲ್ಲ ಅಂತ ಆದರೆ ನಾವು ಗೆಲ್ಲುವುದು ಯಾವಾಗ ಎಂಬ ಚಿಂತನೆ ಇರಬೇಕು. ಇವತ್ತು ನಾನು ಸೋಲಬಾರ್ದು, ಸೋತರೆ ನಮಗೆ ಅದು ಸಹಿಸಲಿಕ್ಕೆ ಆಗದೇ ಇರುವಂಥದ್ದು ಅಂತ ಸಹಿಸಲಿಕ್ಕೆ ಆಗದೇ ಇರುವಂಥ ಒಂದು ವಿಚಾರ ಎಂಬ ಬಂಧುಗಳಿಗೆ ನಾನು ನೀಡ್ತಾ ಇರುವಂಥ ಸೂಚನೆ, ರಾಜಕೀಯ ಕ್ಷೇತ್ರಕ್ಕೆ ಇಳಿದಿರುವಂಥ ರವೀಶ ತಂತ್ರಿ ಕೇವಲ 50 ದಿವಸದಲ್ಲಿ ಕಾಸರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿ ಎಂಬ ಒಂದು ಚಿಂತನೆ ಅದು ಕೇವಲ ಭಾರತೀಯ ಜನತಾ ಪಕ್ಷದವರಿಗೆ ಮಾತ್ರ ಅಲ್ಲ, ಇನ್ನಿತರ ಪಕ್ಷದವರಿಗೂ ಕೇವಲ ಕಾಸರಗೋಡಿನಲ್ಲಿ ಮಾತ್ರ ಅಲ್ಲ, ಬ್ಯಾಂಗ್ಳೂರು, ಬಾಂಬೆಯಿಂದಲೂ ಕೂಡ ನನಗೆ ಕರೆ ಬರ್ತಾ ಇದೆ. ದೂರದ ಗಲ್ಫ್ ರಾಜ್ಯಗಳಿಂದಲೂ ಕೂಡ ಕರೆ ಮಾಡಿ ಹೇಳ್ತಾ ಇದ್ದಾರೆ, ನೀವು ಕಾಸರಗೋಡಿನಲ್ಲಿ ಗೆಲ್ತೀರಿ ಎಂಬ ಸೂಚನೆ ಬರ್ತಾ ಇದೆ ಅಂತ. ಈ ಪ್ರಯತ್ನವನ್ನು ನಾವು ಮಾಡದಿದ್ದರೆ ಗೆಲ್ಲುವಲ್ಲಿವರೆಗೆ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಒಂದು ವೇಳೆ ನಮಗೆ ಸೋಲು ಬರ್ಬೋದು, ಆ ಸೋಲನ್ನು ಕೂಡ ತನ್ನ ಜೀವನದಲ್ಲಿ ಗೆಲುವಿನ ಮೆಟ್ಟಲುಗಳನ್ನಾಗಿ ಉಪಯೋಗಿಸಲಿಕ್ಕೆ ಇರುವಂಥ ಚಿಂತನೆ ಇಲ್ಲದವನಿಗೆ ಯಾವತ್ತೂ ಕೂಡ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದ ವೈಯಕ್ತಿಕವಾಗಿರುವಂಥ ಚಿಂತನೆಯನ್ನು ಬಿಟ್ಟು ಸಾಮಾಜಿಕವಾಗಿ ತಾನು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂಬ ಚಿಂತನೆ ಇರುವವರು ಯಾವತ್ತೂ ಕೂಡ ಸೋಲು ಮತ್ತು ಗೆಲುವನ್ನು ನಿರೀಕ್ಷಿಸಿಕೊಂಡು ಹೋಗಬೇಡಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾನು ಮಾಡುವಂಥ ಈ ಕರ್ತವ್ಯದಿಂದ ನನಗೇನು ಫಲ ಬರ್ತದೆ ಎಂಬುದನ್ನು ನಾನು ಚಿಂತನೆ ಮಾಡೋದಿಲ್ಲ. ಅದು ಸೋಲಾಗಲಿ, ಗೆಲುವಾಗಲಿ, ಕಷ್ಟವಾಗಲಿ, ಸುಖವಾಗಲಿ ಎಲ್ಲವೂ ನಿನ್ನ ಪ್ರಸಾದ ಎಂಬ ಚಿಂತನೆ ಇರುವ ಮಾತ್ರ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ಸಾಮಾನ್ಯನಾಗಿರುವಂಥ ರವೀಶ ತಂತ್ರಿ ಇವತ್ತು ಸಮಾಜದ ಮಧ್ಯದಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಎಂಬ ಒಂದು ಪದವಿಗೆ ಏರಿದರೆ ಅದಕ್ಕೆ ಕಾರಣವಾಗಿರುವಂಥದ್ದು ಫಲಾಪೇಕ್ಷೆ ಇಲ್ಲದೆ ಸೋಲನ್ನು ಕೂಡ ಅದು ದೇವರು ಕೊಟ್ಟ ಪ್ರಸಾದ ಎಂಬ ರೀತಿಯಲ್ಲಿ
ಬಹಳ ಸಂತಸದಿಂದ ಸ್ವೀಕಾರ ಮಾಡುವಂಥ ಒಂದು ಮನೋಸ್ಥೈರ್ಯ ನನ್ನಲ್ಲಿ ಇರುವುದರಿಂದ ನಾನು ಈ ಮಟ್ಟಕ್ಕೆ ಮುಟ್ಟಿದ್ದೇನೆ. ಖಂಡಿತ ಇನ್ನೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನಾನು ಹಲವಾರು ಸಾಧನೆಗಳೊಂದಿಗೆ ಮೇಲಕ್ಕೆ ಏರಿಯೇ ಇರುತ್ತೇನೆ ಎಂಬ ವಿಶ್ವಾಸ ನನ್ನಲ್ಲಿ ಜೀವಂತವಾಗಿದೆ. ಏರ್ಲಿ ಅಂತ ಹೇಳುವಂಥದ್ದು ನಮ್ಮದು ಆಶಯ. ನಮ್ಮ ಪ್ರತಿಭೆ ಅಂತ ಹೇಳುವಂಥ ವಿಶೇಷ ಕಾರ್ಯಕ್ರಮ ನಮ್ಮೊಂದಿಗೆ ಇವತ್ತು ಅತಿಥಿಗಳಾಗಿ ತಾವು ಆಗಮಿಸಿ ನಮ್ಮೊಂದಿಗೆ ಭಾಗವಹಿಸಿದ್ದೀರಿ. ನಿಮಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಪ್ರತಿಭೆ ತಂಡದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಿಮ್ಮ ರಾಜಕೀಯ ಕ್ಷೇತ್ರ ಅದು ಸುಗಮವಾಗಿ ಸಾಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ. ಧನ್ಯವಾದಗಳು.